ಅಕ್ಷೋಭ್ಯ ತೀರ್ಥರು ಇವರಿಗೆ ದೊಂಡೋಪಂತ್ ರಘುನಾಥಾಚಾರ್ಯರಿಗೆ ಏನು ಅಂತ ನಾಮಕರಣ ಮಾಡಿದ್ರು? ಜಯತೀರ್ಥರು ಅಂತ ನಾಮಕರಣ. ಕೆಲವರು ಜಯತೀರ್ಥರು ಅಂತ ಹೇಳ್ತಾರೆ, ಅಥವಾ ಜಯಾದರು ಅಂತ ಹೇಳ್ತಾರೆ. ಭಕ್ತಿಯಿಂದ ಗೌರವದಿಂದ ಜಯಾದರು ಅಂತ ಹೇಳ್ತಾರೆ. ಅಥವಾ ಇನ್ನೂ ಗೌರವ ಭಕ್ತಿಯಿಂದ ಟೀಕಾಚಾರ್ಯ, ಟೀಕಾಕೃತ್ಪಾದರು ಅಂತ ಹೀಗೆ ಹೇಳ್ತಾರೆ. ಆದರೆ ನಾನು ನಿಮಗೆಲ್ಲ ಹೇಳುವ ಒಂದು ವಿಷಯ ಏನು ಅಂತಂದರೆ, ಜಯತೀರ್ಥರು ಅನ್ನೋದಕ್ಕಿಂತ ಟೀಕಾಚಾರ್ಯರು, ಟೀಕಾಕೃತ್ಪಾದರು ಅಂತ ಹೇಳಿದ್ರೇ ಒಂದು ಭಕ್ತಿ ಭಾವ ಗೌರವ ಇಮ್ಮಡಿ. ಯಾಕೆಂದರೆ ದೊಡ್ಡವರ ಹೆಸರನ್ನು ಯಾವಾಗಲೂ ಏನು ಮಾಡಬಾರ್ದು, ಹೇಳಬೇಕು. ಅದಕ್ಕೆ ನೋಡಿ, ಯಾರೂ ಕೂಡ ಪ್ರಾಯ ಯಾವ ಭಕ್ತರೂ ಕೂಡ ರಾಘವೇಂದ್ರ ತೀರ್ಥರು ಅಂತ ಯಾರು ಹೇಳೋದಿಲ್ಲ. ಏನು ಹೇಳ್ತಾರೆ? ರಾಯರು ಅಂತ ಹೇಳ್ತಾರೆ. ಬಿಟ್ಟರೆ ಗುರುಸಾರ್ವಭೌಮರು ಅಲ್ವಾ? ರಾಯರು, ಗುರುಸಾರ್ವಭೌಮರು ಅಂತ ನಾವು ಅವರ ಬಗ್ಗೆ ಭಕ್ತಿಯಿಂದ ಗೌರವದಿಂದ ಹೇಳೋದಾದರೆ, ಇನ್ನು ರಾಯರಿಗೆ ಸ್ಫೂರ್ತಿಯಾದವರು, ರಾಯರ ಪರಂಪರೆ ಏನಿದೆ ಆ ಪರಂಪರೆಯ ಮೂಲ ಪುರುಷರು, ಆಚಾರ್ಯರ ನಂತರದಲ್ಲಿ ಬಂದವರು ಯಾರು? ಟೀಕಾಚಾರ್ಯ. ಮತ್ತು ರಾಯರಿಗೇನೆ ನಾವು ರಾಘವೇಂದ್ರ ತೀರ್ಥರು ಅಂತ ಹೇಳದೆ ರಾಯರು ಅಂತ ಹೇಳ್ತೇವೆ ಅಂತಂದರೆ, ಇನ್ನು ಅವರನ್ನು ನಾವು ಜಯತೀರ್ಥರು ಅಂತ ಆದಷ್ಟು ಹೇಳದೆ, ಆ ಹೆಸರಿನಿಂದ ಹೇಳದೆ ಏನು ಅಂತ ಹೇಳೋದು? ಯೋಗ್ಯ ಟೀಕಾಚಾರ್ಯರು, ಟೀಕಾಕೃತ್ಪಾದರು ಅಂತ ಹೇಳಿದರೆ ಆವಾಗ ಒಂದು ಗೌರವ, ಭಕ್ತಿ ಅದೆಲ್ಲವೂ ಕೂಡ ಇಮ್ಮಡಿಯಾಗ್ತದೆ. ಮಹಾಮಹಿಮರು, ದಾಸರಾದಂಥವರು, ರಾಯರು ಎಲ್ಲರೂ ಅವರನ್ನು ತುಂಬ ಹೃದಯದಿಂದ ಕೊಂಡಾಡಿದರು. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಭಾವಂ ವಿಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಮಿಥ್ಯಾ ಸಿದ್ಧಾಂತ ದುರ್ದ್ವಾಂತ ವಿದ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾನ್ನೋ ಹೃದಂಬರೇ ಅಂತ ಅನೇಕ ಜ್ಞಾನಿಗಳೆಲ್ಲ ಟೀಕಾಚಾರ್ಯರನ್ನು ಕೊಂಡಾಡಿದ್ದಾರೆ. ಹೀಗೆ ಅಕ್ಷೋಭ್ಯ ತೀರ್ಥರ ಕರಕಮಲ ಸಂಜಾತರಾದರು ಟೀಕಾಚಾರ್ಯ.